Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವಿಡಿಯೋ ಬಂದು ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಡೇ ಇನ್ ಮೈ ಲೈಫ್. ಜಸ್ಟ್ ಹಾಗೆ ರ್ಯಾಂಡಮ್ ಕ್ಲಿಪ್ಸ್ ವಿಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತೀನಿ. ಸೊ ಇವಾಗ ರೆಡಿ ಆಗಿರೋದು ಏನು ಅಂತ ಅಂದ್ರೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಮ್ಮ ನಾನು ಹೋಗೋಣ ಅಂತ ಜಸ್ಟ್ ಅ ಕ್ವಿಕ್ ಪ್ಲಾನ್ ಇವಾಗ ಸಡನ್ ಆಗಿ ಅನ್ಕೊಂಡ್ವಿ. ಸೊ ಹಾಗಾಗಿ ರೆಡಿ ಆದ್ವಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ರೆಡಿ ಆದ್ವಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋದಕ್ಕೆ. ನಮ್ಮಮ್ಮ ನೋಡಿಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಹಾಯ್. ಸೊ ಲೆಟ್ಸ್ ಗೋ. ಇವಾಗ ಮೆಟ್ರೋಲಿ ಹೋಗೋಣ ಅಂತ ಇದೀವಿ. ಬಿಕಾಸ್ ಮೆಟ್ರೋ ಅಂದ್ರೆ ಜಸ್ಟ್ 2 minutes ಅಲ್ಲ, ಜಸ್ಟ್ ಮೆಟ್ರೋಲಿ ಇಲ್ದು ಜಸ್ಟ್ 2 minutes ಆಗುತ್ತೆ ಅಷ್ಟೇ. ಸೊ ದಟ್ ಇಸ್ ದ ಬೆಟರ್ ಆಪ್ಷನ್ ಇಸ್ ನಮ್ಗೆ ಅನ್ಸುತ್ತೆ. ಅದಕ್ಕೆ ಮೆಟ್ರೋಲ್ ಹೋಗ್ತಿದೀವಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಂದರೆ ಮೆಟ್ರೋ ಇಳಿದಿದ ತಕ್ಷಣ ಜಸ್ಟ್ ಒಂದು 2 minutes ವಾಕ್ ಅಷ್ಟೇ. ಹಾಗಾಗಿ ನಾವು ಮೆಟ್ರೋ ತೊಗೊಂಡ್ವಿ. ನೀವಿಲ್ಲಿ ನೋಡ್ಬೋದು, ರಶ್ ಸ್ವಲ್ಪ ಜಾಸ್ತಿನೇ ಇತ್ತು. ಬಿಕಾಸ್ ಫ್ರೈಡೇ ಅಲ್ವಾ, ಶುಕ್ರವಾರ ಆಗಿರೋದ್ರಿಂದ ರಶ್ ಸ್ವಲ್ಪ ಹೆಚ್ಚೇ ಇತ್ತು. ವಿಡಿಯೋ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ನಿಮಿಷಾಂಬ ದೇವಸ್ಥಾನ, ಜಯನಗರಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಮೋಸ್ಟ್ ಆಫ್ ದೆಮ್ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಯನಗರಲ್ಲಿ ನಿಮಿಷಾಂಬ ದೇವಸ್ಥಾನ. ಮೊದಲನೇದಾಗಿ ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಅಂದರೆ ಸಪ್ರೇಟ್ ದೇವಸ್ಥಾನ ಅಲ್ಲ, 2 ಅಟ್ಯಾಚ್ ಆಗಿರೋದು. ಸೊ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ನಿಮಿಷಾಂಬ ತಾಯಿ ದರ್ಶನ ಮಾಡೋಕ್ಕೆ ಹೋದ್ವಿ. ಇಲ್ಲಿ ನೀವು ನೋಡ್ಬೋದು ರಶ್ ಹೆಚ್ಚಾಗಿತ್ತು. ನಾನಾಗಲೇ ಹೇಳಿದ್ನಲ್ಲ, ಫ್ರೈಡೇ ಆಗಿರೋದ್ರಿಂದ ರಶ್ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗೆ ಇಲ್ಲಿ ಅನ್ನದಾನ ಮಾಡ್ತಾರೆ ಎವ್ರಿ ಫ್ರೈಡೇಸ್. ಇಲ್ಲಿ ಅನ್ನದಾನ ನಡೆಯುತ್ತೆ ಎವ್ರಿ ಫ್ರೈಡೇಸ್. ಎವ್ರಿ ಶುಕ್ರವಾರ ಇಲ್ಲಿ ದೇವಸ್ಥಾನದವರೇ ಅನ್ನದಾನ ಮಾಡ್ತಾರೆ. ಅಂದರೆ ಒಂದು ಕಂಪ್ಲೀಟ್ ಭೋಜನ ಅಂತಲೇ ಹೇಳ್ಬೋದು. ಪ್ರಸಾದ ಅಂದರೆ ಜಸ್ಟ್ ಲೈಕ್ ಒಂದು ಐಟಮ್ ಅಂತ ಅಲ್ಲ, ಲೈಕ್ ಅನ್ನ, ಸಾಂಬಾರ್, ಸ್ವೀಟು, ಪಲಾವು, ಈ ರೀತಿಯಾಗಿ ಕಂಪ್ಲೀಟಾಗಿ ಒಂದು ಭೋಜನ, ಕಂಪ್ಲೀಟ್ ಒಂದು ಮೀಲ್ ಈ ರೀತಿ ಅನ್ನದಾನ ಮಾಡ್ತಾರೆ ಇಲ್ಲಿ. ಸೊ ಈ ವಿಷಯ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿ. ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ, ಊಟ ಮಾಡಿದ್ದೀರಾ, ಪ್ರಸಾದ ತಿಂದಿದ್ದೀರಾ ಅಂದರೆ ಕಾಮೆಂಟಲ್ಲಿ ಹಾಕಿ. ಸೊ ದಟ್ ನನಗೂ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ಅಂದರೆ ಮೈಸೂರಲ್ಲಿ ಶ್ರೀರಂಗಪಟ್ಟಣ ಹತ್ರ ಇದೆಯಲ್ಲ, ಸೊ ಆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅಲ್ಲಿಗೂ ಹೋಗೋದಿದೆ. ಸೊ ಏನಾದರೂ ಹೋದರೆ ಅಲ್ಲಿ ಕೂಡ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರೋದು ಬಂದು ಕಂಪ್ಲೀಟ್ ದೇವಸ್ಥಾನದ ಒಳಗಡೆನೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಊಟ ಮಾಡ್ತಿದ್ದಾರೆ. ಸೊ ಮೋಸ್ಟ್ ಆಫ್ ದೆಮ್ ಊಟ ಮಾಡ್ತಾರೆ. ಹಾಗೆ ಅಲ್ಲಿ ದೇವಸ್ಥಾನದ ಪಾಲಿಸಿ ಏನು ಅಂತಂದರೆ, ನಾವು ಎಷ್ಟೇ ಪ್ರಸಾದ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಬೇಕು. ಸೊ ವೇಸ್ಟ್ ಮಾಡೋಂಗಿಲ್ಲ. ಇನ್ ಕೇಸ್ ನಾವು ಸ್ವಲ್ಪ ತಟ್ಟೆಯಲ್ಲಿ ಹಾಕ್ಕೊಂಡು ಹಾಗೆ ವಾಪಸ್ ಬರೋದಾದರೆ ಅವರು ತಿಂದು ಮುಗಿಸೋವರೆಗೂ ಬಿಡಲ್ಲ. ಸೊ ಅಷ್ಟು ಸ್ಟ್ರಿಕ್ಟಾಗಿ ನಡೆಯುತ್ತೆ. ಸೊ ಅದು ಒಳ್ಳೇದೇ ಅಂತಲೇ ಹೇಳ್ಬೋದು. ಬಿಕಾಸ್ ಅನ್ನನ ವೇಸ್ಟ್ ಮಾಡಬಾರ್ದಲ್ಲ, ಅದು ಕರೆಕ್ಟಾಗಿ ನಾವು ಇನ್ ಕೇಸ್ ನಾವು ತಿನ್ನಿಲ್ಲ ಅಂದರೆ ಅದು ಬೇರೆಯವ್ರಿಗಾದರೂ ಆಗುತ್ತೆ. ಸೊ ವೇಸ್ಟ್ ಮಾಡ್ದಿರ ಒಂದು ಕರೆಕ್ಟಾಗಿ ಇಲ್ಲಿ ನೀವು ನೋಡ್ಬೋದು ಇಷ್ಟು ಪ್ರಸಾದ ಈ ರೀತಿ ಕೊಡ್ತಾರೆ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಯಾರಿ ಶಾಪಿಗೆ ಹೋಗಿದ್ವಿ. ಆ್ಯಕ್ಚುಲಿ ಜಸ್ಟ್ ನಾರ್ಮಲ್ ಶಾಪಿಂಗ್ ಅಂತ ಹೋದಾಗ ಇಲ್ಲಿ ಅಮ್ಮ ಒಂದು ಸ್ಯಾರಿ ನೋಡಿದರು. ಅಂದರೆ ಇಟ್ಸ್ ಜಸ್ಟ್ ಕ್ಯಾಶುವಲ್ ಸ್ಯಾರಿನೇ, ನಾರ್ಮಲ್ ವೇರ್ಗೆ ಹಾಕೊಳ್ಳೋ ಅಂಥದ್ದು. ಇಷ್ಟ ಆಗಿತ್ತು. ಬಟ್ ಆವಾಗ ಸ್ಟಾಕ್ ಖಾಲಿ ಆಗಿತ್ತು ಅಂತ ಹೇಳಿ ಇನ್ನೊಂದಿನ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಮ್ಮ ಹೋಗಿದ್ವಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ಗ್ರೀನ್ ವಿತ್ ಯೆಲ್ಲೋ ಕಲರ್, ಈ ಒಂದು ಸ್ಯಾರಿ ತುಂಬಾ ಇಷ್ಟ ಆಗಿತ್ತು. ಜಸ್ಟ್ ನಾರ್ಮಲ್ ವೇರ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಜಾಸ್ತಿ ಇತ್ತು. ಸೊ ನಮಗೆ ಈ ಕಲರ್ ಇಷ್ಟ ಆಯಿತು. ಈ ಸ್ಯಾರಿ ಕೂಡ ಅಷ್ಟೇ, ನೀವು ನೋಡ್ಬೋದಲ್ಲ, ಕಲರ್ ಕಾಂಬಿನೇಷನ್ ಮೆರೂನ್ ವಿತ್ ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ. ಹಾಗೆ ಇನ್ನೊಂದು ನಾನು ಹೇಳಿದ್ನಲ್ಲ ಯೆಲ್ಲೋ ಕಲರ್ ಸ್ಯಾರಿ. ಸೊ ಯಾವ್ದು ತೊಗೊಳ್ಳೋದು ಅಂತ ಇದ್ವಿ. ಆ್ಯಕ್ಚುಲಿ ಇದು ಬ್ಲೌಸ್ ತೋರಿಸಿದ್ರು. ಸೊ ಅಷ್ಟು ಸೆಟ್ ಆಗಲಿಲ್ಲ. ನೀವು ನೋಡ್ಬೋದು ಕಲರ್ ಅಂತ ಮ್ಯಾಚ್ ಆಗಲ್ಲ.
ಸೊ ಇನ್ನು ಹಾಗಾಗಿ ನಾವು ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಈ ಸ್ಯಾರಿನ ಬ್ರಾಸೋ ಸ್ಯಾರಿ ಅಂತ ಹೇಳ್ತಾರೆ ಅಂತ ಹೇಳಿದರು. ಹಾಗೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಬೇಕಿದ್ರೆ ಕಾಮೆಂಟಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಎಷ್ಟು ಆಯಿತು ಏನು ಅಂತ. ಹಾಗೆ ಇನ್ನು ಬೇರೆ ಸ್ಯಾರಿ ಕಲೆಕ್ಷನ್ಸ್ ಕೂಡ ತುಂಬಾ ಇತ್ತು. ಇಲ್ಲಿ ನೋಡಿ ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ, ಪಿಂಕ್ ವಿತ್ ಪರ್ಪಲ್. ಸೊ ಹಾಗೆ ನಲಿಕಾಯಿ ಕಲರ್ ಆ ಒಂದು ವಿತ್ ಗ್ರೀನ್ ಕಾಂಬಿನೇಷನ್. ಸೊ ಡಿಫ್ರೆಂಟ್ ವೆರೈಟೀಸ್ ಇತ್ತು. ನಿಮ್ಗೇನಾದರೂ ಶಾಪ್ ನೇಮ್ ಇಲ್ಲ ಅಡ್ರೆಸ್ ಏನಾದರೂ ಬೇಕಿದ್ರೆ ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ಇದು ಬಂದು ನಾವು ಚಿಕ್ಕಪೇಟೆಯಲ್ಲಿ ಆ್ಯಕ್ಚುಲಿ ನೋಡಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಜಸ್ಟ್ ಅ ರ್ಯಾಂಡಮ್ ಡೇ ಇನ್ ಮೈ ಲೈಫ್. ಮುಂದಕ್ಕೆ ನಿಮಗೆ ಯಾವ ಥರ ಕಂಟೆಂಟ್ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಏನಾದರೂ ಇದ್ದರೆ ಕಾಮೆಂಟಲ್ಲಿ ಹಾಕಿ, ಸೊ ದ್ಯಾಟ್ ಇಟ್ ಹೆಲ್ಪ್ ಮೀ ಟು ಮೇಕ್ ದ ವೀಡಿಯೋಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು. ಬಾಯ್.